ವತಿಯಿಂದ ರಾಜ್ಯ ಮಟ್ಟದ 4ನೇ ಬೃಹತ್ ರೈತ ಜಾಗೃತ ಸಮಾವೇಶದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯರು ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಮುಗಳಕೋಡ ಜಿಳಗ ಶ್ರೀಮಠ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಹಾಗೆ ಇನ್ನೂ ಅನೇಕ ಸ್ವಾಮೀಜಿಯವರು ಬಂದಿದ್ದಾರೆ. ಅವರೆಲ್ಲರ ಪಾದಕಮಲಗಳಿಗೆ ನಾನು ಅನಂತ ನಮಸ್ಕಾರ ಅರ್ಪಿಸುತ್ತಾ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಚಿನ್ನಪ್ಪ ಪೂಜಾರಿ ಅವರಿಗೆ ಹಾಗೂ ಶಶಿಕಾಂತ್ ಗುರೂಜಿ ಅವರಿಗೆ ನನ್ನ ಅನಂತ ನಮಸ್ಕಾರ ಅರ್ಪಿಸುತ್ತಾ ಅವರು ಅನ್ನದೇ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ರೈತ ಸಂಘದ ಜಿಲ್ಲಾ ಮಟ್ಟದ ಎಲ್ಲ ಜಿಲ್ಲೆಗಳಿಂದ ಬಂದಂಥ ಜಿಲ್ಲಾ ಮಟ್ಟದ ಎಲ್ಲ ಅಧ್ಯಕ್ಷರಿಗೆ ಸದಸ್ಯರಿಗೆ ವಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ರೈತ ಬಂಧುಗಳು, ಇವತ್ತು ರೈತ ಉಳಿಬೇಕಪ್ಪ ಅಂತಂದ್ರೆ ರೈತ ಇವತ್ತು ಸಂಘಟಿತನಾಗಲೇಬೇಕು. ನಾ ಯಾಕೆ ಈ ಮಾತನ್ನು ಹೇಳಕ್ ಬಯಸ್ತೀನಪ್ಪ ಅಂತಂದ್ರೆ ಇವತ್ತು ರೈತನ ಸಮಸ್ಯೆಗಳಿಗೆ ಇವತ್ತು ರೈತನೇ ಕಾರಣ. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಹಳ್ಳಿಗಳಲ್ಲಿ ನಾವು ಎಲ್ಲ ರೈತರು ಒಂದೊಂದು ಪಕ್ಷದಲ್ಲಿ ಒಡೆದು ಹೋಗ್ಬಿಟ್ಟಿದ್ದೀವಿ. ನಮಗೆ ನಮ್ಮ ರೈತ ಸಂಘಗಳ ಅಭಿಮಾನಕ್ಕಿಂತ ರಾಜಕೀಯ ಪಕ್ಷಗಳ ಅಭಿಮಾನ ಜಾಸ್ತಿ ಇದೆ. ಇವತ್ತು ನಾವೆಲ್ಲ ಹಳ್ಳಿ ಒಳಗೆ ಹೋದ್ರೆ ಎಲ್ಲ ಪಕ್ಷಗಳನ್ನು ಸಂಘಟನೆ ಮಾಡಿದ್ದೀವಿ. ಆದರೆ ಇವತ್ತು ಸಂಘಟಿತರಾಗದೆ ಉಳಿದಂಥ ವ್ಯಕ್ತಿ ಯಾರು ಅಂತಂದ್ರೆ ರೈತ. ಆ ರೈತ ಇವತ್ತು ತನ್ನ ಸಂಘಟನೆಯನ್ನೇ ತಾನೇ ಇವತ್ತು ಮರೆತು ಬಿಟ್ಟಿದ್ದಾನೆ. ಇವತ್ತು ಈ ನಾಡಿನಲ್ಲಿ ಎಲ್ಲರೂ ಕೂಡ ಸಂಘಟಿತರಾಗಿದ್ದಾರೆ. ನೀವು ಬಸ್ ಸ್ಟ್ಯಾಂಡ್ನಲ್ಲಿ ಹೋಗ್ರಿ, ಅಲ್ಲಿ ಹಮಾಲರ ಸಂಘ ಅಂತ ಇರ್ತದೆ. ಹಾಗೆ ನೀವೊಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ ಮುಂದೆ ಹತ್ತತ್ತು ಹೋಗ್ರಿ, ಆಟೋ ಚಾಲಕರ ಸಂಘ ಅಂತ ಇರ್ತದೆ. ಹತ್ತತ್ತು ಹೋಗ್ರಿ, ಟ್ಯಾಕ್ಸ್ ಚಾಲಕರ ಸಂಘ ಅಂತ ಇರ್ತದೆ. ಸ್ವಲ್ಪ ನೀವು ಕಟಿಂಗ್ ಮಾಡಿಸ್ಬೇಕಂತೇಳಿ ನೀವು ಒಳಗೆ ಹೇರ್ ಕಟಿಂಗ್ ಶಾಪ್ನಾಗ ಹೋಗ್ರಿ, ಅವ್ರದೇ ಇರುವಂಥದ್ದು ಒಂದು ಸಂಘ ಇರ್ತದೆ. ಅವರು ಅಲ್ಲಿ ರೇಟ್ ಬೋರ್ಡ್ ಹಾಕಿರ್ತಾರೆ, ದಯವಿಟ್ಟು ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ, ದಾಡಿ ರೇಟನ್ನು ₹2 ಹೆಚ್ಚಿಗೆ ಮಾಡಲಾಗಿದೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ಸಮಾಜದಲ್ಲಿ ಎಲ್ಲರೂ ಸಂಘಟಿತರಾಗಿದ್ದಾರೆ. ಆದರೆ ಈ ದೇಶದಲ್ಲಿ 190% ರೈತರಿದ್ದಾರೆ, ಆದರೆ ರೈತರು ಸಂಘಟಿತರಾಗಿಲ್ಲ. ಹೀಗಾಗಿ ಇವತ್ತಿನ ರೈತರ ಸಮಸ್ಯೆಗಳಿಗೆ ರೈತನೇ ಕಾರಣ, ರಾಜಕೀಯ ಪಕ್ಷಗಳಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ನಾವೆಲ್ಲ ರೈತರು ನಮ್ಮನ್ನು ನಾವು ಮಾರ್ಕೊಂಡ್ಬಿಟ್ಟಿದ್ದೇವೆ. ಇವತ್ತು ನೋಡಿ, ನೀವು ಚುನಾವಣೆಯಲ್ಲಿ ನಾವೆಲ್ಲ ಏನಾಗಿದೀವಪ್ಪ ಅಂತಂದ್ರೆ ಒಂದು 4 ದಾರು ಬಾಟ್ಲಿಗೆ, ಒಂದು 2-3 ದಿನ ಚಿಕನ್ನು ಮಟನ್ಗೆ ಚುನಾವಣೆ ಸಂದರ್ಭದಲ್ಲಿ ₹500 ನಾವೆಲ್ಲ ಮಾರ್ಕೊಂಡು ಹೋಗ್ಬಿಟ್ಟಿದ್ವಿ. ಇವತ್ತೆಲ್ಲ ರಾಜಕೀಯ ಪಕ್ಷಗಳಿಗೆ ಗೊತ್ತಿದೆ ರೈತರ ತಾಕತ್ತು ಏನಿದೆ ಅಂತೇಳಿ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಇವತ್ತು ನಿಮ್ಗೆ ₹500 ಕೊಟ್ರೆ ಅದು ನೀವು 365, ಒಂದು ವರ್ಷಕ್ಕೆ 365 ದಿನ, ಅದನ್ನು 8×5 ಮಾಡ್ರಿ, 1825 ದಿನ ಆಗುತ್ತೆ. ಇವತ್ತು ನಿಮಗೆ ಲಾಸ್ಟಿಗೆ ಎಷ್ಟು ಬೀಳ್ತದಪ್ಪ ಅಂತಂದ್ರೆ 27 ಪೈಸೆನೂ ಬೀಳಲ್ಲ. ನಾವು ಭಿಕ್ಷುಕರಿಗಿಂತ ಇವತ್ತು ರೈತರು ಕಡಿಯಾಗಿದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಲ್ಲಿವರೆಗೆ ರೈತರು ಜಾಗೃತರಾಗುವುದಿಲ್ಲ, ಎಲ್ಲಿವರೆಗೆ ನೀವು ಪ್ರಾಮಾಣಿಕವಾಗಿ ಯಾವುದನ್ನ ಬಯಸದೆ ಪ್ರಾಮಾಣಿಕ ವ್ಯಕ್ತಿಗಳಿಗೆ ನೀವು ಮತದಾನ ಮಾಡುವುದಿಲ್ಲ, ಅಲ್ಲಿವರೆಗೆ ಈ ದೇಶದಲ್ಲಿ ಸಮಸ್ಯೆ ಇರ್ತದೆ. ಹೀಗಾಗಿ ಇವತ್ತು ರಾಜಕಾರಣ ಅನ್ನೋದು ಹೆಂಗಾಗ್ಬಿಟ್ಟಿದೆಪ್ಪ ಅಂತಂದ್ರೆ ಬಿಸ್ನೆಸ್ ಆಗ್ಬಿಟ್ಟಿದೆ. ದುಡ್ಡು ಹಾಕೋದು, ದುಡ್ಡು ತೆಗೆದು. ನೀವಂತಾರೆ ಏನ್ರಿ ಅವಾಗೆಲ್ಲ ಓಡಾಡಿದ್ವಿ, ಈಗ ಯಾರು ಜನಪ್ರತಿನಿಧಿ ಊರಿಗೆ ಬರಲಾಗಿದಾರ ಅಂತಾರೆ. ಅದಕ್ಕೆ ಅವ್ರು ಬರಂಗಿಲ್ಲ. ಯಾಕೆ ಬರಲ್ಲಪ್ಪ ಅಂತಂದ್ರೆ ಅವ್ರಿಗೆ ದುಡ್ಡು ತಕ್ಕೋಬೇಕಾಗಿರ್ತದೆ. ಆ ಉದ್ದೇಶದಿಂದ ಇವತ್ತು ನಾನು ಹೇಳ್ತಾ ಇದ್ದೇನೆ, ನೀವೆಲ್ಲರೂ ಕೂಡ ಒಂದಾಗಬೇಕು, ಒಗ್ಗಟ್ಟಾಗಬೇಕು. ಇವತ್ತು ಯಾವುದೇ ಪಕ್ಷಗಳು ಹೋರಾಟ ಮಾಡಿದ್ರೆ ಯಾವ ಸಂದರ್ಭದಲ್ಲಿ ಹೋರಾಟ ಮಾಡ್ತಾರಪ್ಪ ಅಂದ್ರೆ ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾಗ ಮಾತ್ರ ಇವತ್ತು ನೀರಾವರಿ ಯೋಜನೆಗಳಿಗೆ ಹೋರಾಟ ಮಾಡ್ತಾರೆ. ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನ ಎಲ್ಲರೂ ಮರೆತು ಬಿಡ್ತಾರೆ. ಅದಕ್ಕೆ ಇವತ್ತು ನಾವೆಲ್ಲ ರೈತರು ಸಂಘಟಿತರಾಗಬೇಕು, ಒಂದಾಗಬೇಕು, ಒಗ್ಗಟ್ಟಾಗಬೇಕು. ಜಾತಿ ಮತ ಪಂಥ ಎಲ್ಲವನ್ನ ಮರೆತು ನೀವು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪಕ್ಷದಲ್ಲಿರಿ, ಯಾರಿಗೇ ಓಟ್ ಹಾಕಿ, ಆದರೆ ರೈತನ ಸಮಸ್ಯೆ ಬಂದಾಗ ನೀವೆಲ್ಲರೂ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ನೀವು ಸಂಘಟಿತರಾಗಿ ಹೋರಾಟ ಮಾಡದೇ ಇದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರನೇ ಇಲ್ಲ. ಅದಕ್ಕೆ ಇವತ್ತು ನೀವು ಒಂದಾಗ್ಬೇಕು, ನೀವು ಒಗ್ಗಟ್ಟಾಗ್ಬೇಕು, ಹಳ್ಳಿ ಒಳಗೆ ಜಾಗೃತ ಮಾಡ್ಬೇಕು. ಎಲ್ಲಿವರೆಗೆ ರಾಜಕೀಯ ಪಕ್ಷಗಳಿಗಿಂತ ರೈತರ ಸಂಘಟನೆಗಳು ಪ್ರಬಲವಾಗಿರ್ತವೆ, ಅವತ್ತು ಎಲ್ಲ ಪಕ್ಷಗಳು ನಿಮ್ ಕಡೆ ಹೊಳ್ಳಿ ನೋಡ್ತವೆ. ಇವತ್ತು ಯಾಕಂತಂದ್ರೆ ಎಲ್ಲ ಪಕ್ಷಗಳು ಏನಪ್ಪಾ ಅಧಿಕಾರಕ್ಕೆ ಬರಕರೆ ಯೋಜನೆಗಳು ಮಾಡೋದು. ಈ ಎಲ್ಲ ಏನಾಗಿಬಿಟ್ಟಿದೆಪ್ಪ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ
ಎಲ್ಲ ರಾಜಕೀಯ ಪಕ್ಷಗಳು ಕೆಲವು ಏನಪ್ಪ ವೇಸ್ಟ್ ಯೋಜನೆಗಳು ಮಾಡೋದ್ರ ಮುಖಾಂತರ ಸರ್ಕಾರದ ಬೊಕ್ಕಸದ ಹಣ ಇವತ್ತು ಖರ್ಚಾಗಿ ಹೋಗ್ತಾ ಇದೆ. ಅದೇ ಇವತ್ತು ರೈತರಿಗೆ ಬದುಕನ್ನು ಕಟ್ಟಿಕೊಡುವಂತ ನೀರಾವರಿ ಯೋಜನೆಗಳಿಗೆ ಇವತ್ತು 10 ರೂಪಾಯಿ ಕೂಡ ಇವತ್ತು ಖರ್ಚು ಮಾಡ್ತಾ ಇಲ್ಲ. ಇವತ್ತು ಇದಕ್ಕೆಲ್ಲ ಕಾರಣ ಯಾರು ಅಂತಂದ್ರೆ ಅದಕ್ಕೆಲ್ಲ ಕಾರಣ ನಾವೆಲ್ಲ ರೈತರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಒಂದಾಗ್ಬೇಕು, ಒಗ್ಗಟ್ಟಾಗ್ಬೇಕು. ಪ್ರತಿ ಹಳ್ಳಿಯಲ್ಲಿ ರೈತ ಸಂಘಟನೆಗಳನ್ನ ಮಾಡೋದ್ರ ಮುಖಾಂತರ ರೈತರನ್ನ ಜಾಗೃತಗೊಳಿಸುವಂತ ಕೆಲಸವನ್ನ ಮಾಡಿದ್ರೆ ಮಾತ್ರ ಇವತ್ತು ಆಲಿಮಟ್ಟಿ ಡ್ಯಾಮ್ ಏನಿದೆ ಇವತ್ತು 519 ಇದ್ದದ್ದು 524.256 ಇರ್ತದೆ. ಎಲ್ಲಿವರೆಗೆ ಡ್ಯಾಮ್ ಇರುವುದಿಲ್ಲ ಅಲ್ಲಿವರೆಗೆ ಕೂಡ ನಿಮ್ಮ ಹೊಲಗಳಿಗೆ ನೀರು ಬರುವುದೇ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಎಲ್ಲ ನೀರಾವರಿ ಯೋಜನೆಗಳು ಹೆಂಗಾಗಿ ಬಿಟ್ಟಿದಪ್ಪ ಅಂತಂದ್ರೆ ಹೂ ಸುಟ್ಟಕ್ಕಿಂತ ಮೊದಲು ಕುಂಚಿಗೆ ಹೊಲದಿಟ್ಟಿದ್ದೀವಿ. ಈಗಾಗಲೇ ಅನೇಕ ಕಾಲುವೆಗಳಲ್ಲಿ ಸೀಲ್ಡ್ ತುಂಬಿದೆ. ಇವತ್ತು ಜೀನಿ ಕಂಟಿಗಳು ಬೆಳೆದಿದ್ದಾವೆ, ಅನೇಕ ಎಲ್ಲ ಕಾಲುವೆಗಳು ಕ್ರ್ಯಾಕ್ ಆಗಿ ಹೋಗಿದ್ದಾವೆ. ಹೀಗಾಗಿ ಇವತ್ತು ಈ ನೀರಾವರಿ ಯೋಜನೆಗಳು ಆಗ್ಬೇಕಪ್ಪ ಅಂತಂದ್ರೆ ನೀವೆಲ್ಲ ಒಂದಾಗ್ಬೇಕು, ಒಗ್ಗಟ್ಟಾಗ್ಬೇಕು, ಹೋರಾಟ ಮಾಡಬೇಕು. ಅದಕ್ಕೆ ಇವತ್ತು ನಮ್ಮ ಶಕ್ತಿಯಾಗಿ ಇವತ್ತು ಚಿನ್ನಪ್ಪ ಪೂಜಾರಿ ಅವರ ಅಣ್ಣನವರು ಮತ್ತು ಸಚಿಕಾಂತ್ ಗುರೂಜಿ ಅವರಿದ್ದಾರೆ. ಅವರು ಬಾಲ ಬ್ರಹ್ಮಚಾರಿ. ಅವ್ರು ಏನಿದ್ರು ಕೂಡ ಸಮಾಜಕ್ಕಾಗಿನೇ ದುಡಿಯುವುದು. ಅವ್ರು ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಯಾವತ್ತಿದ್ರು ಕೂಡ ನಿಮ್ಮ ಬಗ್ಗೆನೇ ವಿಚಾರ ಮಾಡೋದು. ಇವತ್ತು ನಾ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ, ನೀವು ಮೊನ್ನೆ ಗುರ್ಲಾಪುರದಲ್ಲಿ ಒಂದು ಹೋರಾಟ ಆಯ್ತು. ಇವತ್ತು ಯಾವುದೇ ರಾಜಕೀಯ ಪಕ್ಷಗಳಾಗ್ಲಿ, ಯಾವುದೇ ಸರ್ಕಾರಗಳಾಗ್ಲಿ ಇವತ್ತು ಯಾರು ಕೂಡ ನಿಮ್ಮ ಕಬ್ಬಿನ ಬೆಲೆಯನ್ನ ಹೆಚ್ಚಿಗೆ ಮಾಡಿಸ್ಲಿಲ್ಲ. ಆದ್ರೆ ಯಾವತ್ತು ರೈತರು ಜಾಗೃತರಾಗಿ ಸುಮಾರು 2-3 ವರ್ಷದವರೆಗೆ ಬೆಳಗಾವದಲ್ಲಿ ಎಲ್ಲ ರೈತರನ್ನ ಸಂಘಟನೆ ಮಾಡಿ ಇಡೀ ಜಿಲ್ಲೆಯಲ್ಲಿ ರೈತರನ್ನ ಸಂಘಟನೆ ಮಾಡಿ ಜಾಗೃತಗೊಳಿಸಿ ಇವತ್ತು ಅವರು ಹೋರಾಟ ಮಾಡಿದ್ರು ಅಂತೇಳಿ ಇವತ್ತು ರೈತರಿಗೆ ನಿಮಗೆ 300 ರೂಪಾಯಿ 400 ರೂಪಾಯಿ ಜಾಸ್ತಿ ಸಿಕ್ಕಿದೆ, ಇಲ್ದಿದ್ರೆ ಸಿಗ್ತಿದ್ದಿಲ್ಲ. ಇದೇ ಹೋರಾಟದ ಶಕ್ತಿ. ಅದಕ್ಕೆ ಇವತ್ತು ನಾನು ಹೇಳ್ತಾ ಇದ್ದೇನೆ, ಗುರುಜಿಯವರು ನನಗೊಂದು ಮಾತು ಹೇಳಿದ್ರೆ, ಇಲ್ಲ ನೀವು ನಮ್ಮ ಜೊತೆಗೆ ಇರ್ಬೇಕು, ರಾಜಕಾರಣದಿಂದ ಹೊರಗೆ ಬಂದು ನಮ್ಮ ಜೊತೆಗೆ ನೀವು ಕೈ ಜೋಡಿಸ್ಬೇಕು ಅನ್ನೋಂಥ ಮಾತನ್ನು ಹೇಳಿದರೆ, ಅದಕ್ಕೆ ನಾನು ಗುರುಜಿಯವರಿಗೆ ಒಂದು ಮಾತನ್ನು ಕೊಡಕ್ಕೆ ಬಯಸ್ತೇನೆ. ಎಲ್ಲಿವರೆಗೆ ಈ ಡ್ಯಾಮ್ ಹೈಟ್ ಆಗುವುದಿಲ್ಲೋ ಅಲ್ಲಿವರೆಗೆ ರಾಜಕಾರಣ ಬಿಟ್ಟು ನಿಮ್ಮ ಜೊತೆಗೆ ನಾನು ಹೋರಾಟಕ್ಕೆ ಬರ್ತೇನೆ. ಪ್ರತಿ ಹಳ್ಳಿಯಲ್ಲಿ ಕೂಡ ಸಂಘಟನೆ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ ಅನ್ನೋಂಥ ಮಾತನ್ನ ನಾನು ಹೇಳಕ್ ಬಯಸ್ತಾ ಇದ್ದೇನೆ. ಇವತ್ತು ನಾ ಅಜ್ಜರಿಗೆ ಒಂದು ಮಾತು ಹೇಳಕ್ ಬಯಸ್ತೇನೆ. ಗುರುಗಳೇ, ಇವತ್ತು ನಮ್ಮ ನಾಗರಬಟ್ಟ ಏತ ನೀರಾವರಿ ಯೋಜನೆ ಇವತ್ತು 2017-18ರಲ್ಲಿ ಚಾಲುವಾಗಿದೆ. ಇವತ್ತು ಸರ್ಕಾರ ನೀರಾವರಿ ಟೆಂಡರ್ಗಳನ್ನ ಹೆಂಗ್ ಕರಿತಾ ಇದಾರಪ್ಪ ಅಂದ್ರೆ 4-1 ಇಲ್ಲ, 6-1 ಇಲ್ಲ, 9-1 ಇಲ್ಲ, ಅವಾರ್ಡ್ ಕಾಪಿ ಇಲ್ಲ. ಬಡ ಬರ್ತಾರೆ, ಟೆಂಡರ್ ಕರೀತಾರೆ, ಹೋಗ್ಬಿಡ್ತಾರೆ, ಪೂಜೆ ಮಾಡ್ತಾರೆ. ರಾಜಕಾರಣಿಗಳಿಗೆ ಸರ್ಕಾರಕ್ಕೆ ಟೆಂಡರ್ ಕರೆದು ಪೂಜೆ ಮಾಡಗಿದ್ದಂತ ಸಂತೋಷ ಮುಂದೆ ಕೆಲಸ ಮಾಡೋದ್ರೊಳಗೆ ಇರೋದಿಲ್ಲ. ಯಾಕಂತ ನಿಮ್ಗೆ ಗೊತ್ತಿದೆ, ನಾ ಮಾತನ್ನ ಹೇಳುದಿಲ್ಲ. ಅದಕ್ಕೆ ಇವತ್ತು ಏನಂತ ಯಾಕೆ ನೀರಾವರಿ ಯೋಜನೆ ಇತ್ತು ಅಂತಂದ್ರೆ ಅದನ್ನ ರೈತರ ಮೇಲೆ ಹಾಕ್ತಾರೆ. ಏನಂತಂದ್ರೆ ನೀವು ರೈತರು ಸಹಕಾರ ಕೊಟ್ಟಿಲ್ಲ, ಅದಕ್ಕೆ ಕಾಲುವೆಗಳು ನಿಂತಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅನೇಕ ರೈತರು ಇವತ್ತು ಕಾಲುವೆಗಳಿಗೆ ಭೂಮಿಯನ್ನು ಕಳ್ಕೊಂಡಿದ್ದಾರೆ. ನಮ್ಮ ರೈತರು ಇವತ್ತು ಕಾಂಟ್ರಾಕ್ಟರ್ಗೆ ಸಹಕಾರ ಮಾಡಿ, ಆಯ್ತಪ್ಪ ನನ್ನ ರೊಕ್ಕ ಯಾವಾಗ ಬರಲಕ್ಕ, ನನ್ನ ಹೊಲಕ್ಕೆ ನೀರು ಬರಲಿ ಅಂತೇಳಿ ಇವತ್ತು ಎಲ್ಲ ಕಾಲುವೆಗಳಿಗೆ ಸಹಕಾರ ಮಾಡಿ ಇವತ್ತು ಕಾಲುವೆನ ಅಡ್ಡಿಸಿದ್ದಾರೆ. ಕಾಲುವೆ ಲೈನಿಂಗ್ ಆಗಿದೆ, ಅಲ್ಲಿ ಕೂಡ ಸ್ವಲ್ಪ ವರ್ಕ್ ಉಳಿದಿದೆ. ಇವತ್ತು ನಮ್ಮ ನಾಗರಬಟ್ಟ ಏತ ನೀರಾವರಿಯಲ್ಲಿ 90% ವರ್ಕ್ ಮುಗಿದಿದೆ. ಇನ್ನು 4 ಜನ ರೈತರು ತಕರಾರು ಮಾಡಿದ್ದಾರೆ. ಯಪ್ಪ, ನಿಮ್ಮ ಆಫೀಸಿಗೆ ನಮ್ಗೆ ಅಡ್ಡಾಡಕ್ ಆಗಲ್ಲ, ಯಾಕಂದ್ರೆ ನಮ್ಮ ಬೀಗರು ಇವತ್ತು ಆ ಕಡೆ ಇದಾರೆ, ಇವತ್ತು ಚಿಮ್ಲಿಗೆ ಏನೇ ಖಾಲಿ ಹೋಗಿದೆ ಅಲ್ಲೆಲ್ಲ ಅದಾರೆ. 10 ವರ್ಷ ಆಯ್ತು ಚಪ್ಪಲಿ ಹರ್ಕೊಂಡ್ರೆ ಅಡ್ಡಾಡಿ ಆ ಒಂದು ಪರಿಸ್ಥಿತಿ ನನಗೆ ಬರೋದು ಬೇಡ. ನೀವು ರೊಕ್ಕ ಯಾವಾಗಾರ ಕೊಡ್ರಿ, ಮೊದಲು ನಮ್ದು ಅವಾರ್ಡ್ ಕಾಪಿ ಮಾಡಿಕೊಟ್ಟು ಹಾಡ್ರಿ ಅಂತೇಳಿ ಕೇವಲ 4 ಜನ ರೈತರು ತಕರಾರು ಮಾಡಿದ್ದಾರೆ. ಇವತ್ತು 4 ವರ್ಷ ಇವತ್ತಿನ ಸರ್ಕಾರಕ್ಕೆ, ಇವತ್ತಿನ ಅಧಿಕಾರಿಗಳಿಗೆ, ಇವತ್ತಿನ ಜನಪ್ರತಿನಿಧಿಗಳಿಗೆ ಕೇವಲ 4 ಜನರಿಗೆ ಮಾತ್ರ ಅವಾರ್ಡ್ ಕಾಪಿ ಮಾಡಿಕೊಡುವಂತ ಯೋಗ್ಯತೆ ಇವತ್ತು ಸರ್ಕಾರಕ್ಕಿಲ್ಲ, ಜನಪ್ರತಿನಿಧಿಗಳಿಗಿಲ್ಲ. ಹೀಗಾಗಿ ಇವತ್ತು ಸುಮಾರು 8,000 ಎಕರೆ ಭೂಮಿ ನೀರಾವರಿ ಆಗ್ತಿತ್ತು, ಅದೆಲ್ಲ ನಿಂತುಬಿಟ್ಟಿದೆ ಅದಕ್ಕೆ ಇವತ್ತು ನಾವು ಗುರುಗಳು ಮತ್ತು ನಮ್ಮ ಚಿನ್ನಪ್ಪಣ್ಣ ಪೂಜಾರಿ ಅವರು ನಾವು ಈಗಾಗಲೇ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. 1 ತಿಂಗಳ ಒಳಗಾಗಿ ಆ ರೈತರಿಗೆ ಅವಾರ್ಡ್ ಕಾಪಿ ಮಾಡಿಕೊಟ್ಟು ಆ ಕಾಲುವೆಗಳನ್ನು ಪೂರ್ಣ ಮಾಡಿ ನೀರನ್ನು ಜುಲೈ ತಿಂಗಳಲ್ಲಿ ನೀರು ಹರಿಸೇ ಹೋದ್ರೆ ಉಗ್ರವಾದಂತಹ ಹೋರಾಟವನ್ನ ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನ ಎಚ್ಚರಿಕೆಯನ್ನ ನಾವು ಕೊಟ್ಟಿದ್ದೇವೆ. ಈಗಾಗಲೇ ಅಧಿಕಾರಿಗಳು ಇವತ್ತು ಇನ್ನ ಮೇಲೆ ಹಳ್ಳಿ ಬರ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ದಿನ ಮಕ್ಕೊಂಡ್ಬಿಟ್ಟಿದ್ದು. ಅದಕ್ಕೆ ನಾನು ಹೇಳ್ತಾ ಇಷ್ಟೇ ಅಲ್ಲ, ಇವತ್ತು ನಮ್ಮ ಮುದ್ದೇಬಾಳದ ಅಷ್ಟೇ ಅಲ್ಲ, ಎಲ್ಲ ಕಡೆ ಇದೇ ಸಮಸ್ಯೆ ಇದೆ. ಅನೇಕ ಕೆರೆಗಳು, ಮುದ್ದೇಬಾಳ ತಾಲೂಕಿನ ಅನೇಕ ಕೆರೆಗಳು ಬತ್ತಿ ಹೋಗಿದೆ. ಇವತ್ತು ಅಡಿಸೊನ್ನಾಳ್, ಚೌನ್ಬಾವಿ, ಇವತ್ತು ಭಕ್ರಾಣಿ, ಜಕ್ಕೇರ ಆ ಭಾಗದಲ್ಲಿ ಸುಮಾರು
2-3 ಸಾವಿರ ಎಕರೆ ಕಬ್ಬು ಇವತ್ತು ಒಣಗಿ ಹೋಗ್ತಾ ಇದೆ. ಯಾಕೆಂತಂದ್ರೆ ಕೆರೆಗಳಲ್ಲಿ ನೀರಿಲ್ಲ. ಕೆರೆಗಳಲ್ಲಿ ನೀರು ಇರದೇ ಕಾರಣಕ್ಕೆ ಇವತ್ತು ಹಳ್ಳಗಳು ಬತ್ತು ಹೋಗಿದೆ, ರೈತರ ಬಾವಿಗಳು ಬತ್ತು ಹೋಗಿದಾವೆ, ಈಗ ಬೋರ್ವೆಲ್ಗಳು ಬತ್ತು ಹೋಗಿದೆ. ಇವತ್ತು ಅನೇಕ ಕಷ್ಟದಲ್ಲಿ ಇವತ್ತಿದ್ದಾರೆ. ಸರ್ಕಾರ ಹೇಳ್ತದೆ ಎಲ್ಲ ಕೆರೆಗಳನ್ನ ತುಂಬಿಸ್ಬೇಕು ಅಂತ ಹೇಳ್ತಾರೆ. ಇವತ್ತು ಯಾವ ಕೆರೆಗಳನ್ನ ತುಂಬಿಸಿಲ್ಲ, ಎಲ್ಲ ಕೆರೆಗಳು ಖಾಲಿ ಬಿದ್ದಿದ್ದಾವೆ. ದನ ಕರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ. ಇವತ್ತು ಅದೇ ಕೆರೆಯನ್ನು ಅವಲಂಬಿಸಿ ಅನೇಕ ಹಳ್ಳಿಗಳಿಗೆ ಕುಡಿ ನೀರು ಹೋಗ್ತದೆ, ಅದು ಕೂಡ ಇವತ್ತು ಆಗಿಲ್ಲ. ಅದಕ್ಕೆ ಇವತ್ತು ನಾವು ಹೇಳ್ತಾ ಇದ್ದೇವೆ, ಇವತ್ತು 4 ದಿನದ ಒಳಗಾಗಿ ಆ ನೀರನ್ನು ಬಿಡ್ಬೇಕು, ಎಲ್ಲ ಕೆರೆಗಳನ್ನು ತುಂಬಬೇಕು. ನೀವು ತುಂಬದೇ ಹೋದ್ರೆ ನೀವು ಏನಾದ್ರು ನಿಮ್ಮ ಮಂಡತನವನ್ನು ಮುಂದುವರಿಸಿದ್ರೆ ರಾಜ್ಯಾಧ್ಯಕ್ಷರು ಮತ್ತು ಗುರುಜಿಯವರು ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಇವತ್ತು ರೈತ ಸಂಘದ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟವನ್ನು ನಿಮ್ಮ ಆಫೀಸ್ ಮುಂದೆ ಜನಪ್ರತಿನಿಧಿಗಳ ಮನೆ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನ ಈ ವೇದಿಕೆ ಮೂಲಕ ಎಚ್ಚರಿಕೆ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಇವತ್ತು ಸರ್ಕಾರ ಇವತ್ತು ಮೊನ್ನೆ ನಮಗೇನು 50 ರೂಪಾಯಿ ಕೊಟ್ಟರಲ್ಲ, ನಮ್ಮ ರೈತರಿಗೆ ಯಾರಿಗೂ ಗೊತ್ತೇ ಇಲ್ಲ. ಬರೀ ಕೇವಲ ನಿಮ್ ಕಬ್ಬು ಬೆಳೆಯುವುದು ಅಷ್ಟೇ ಗೊತ್ತಿದೆ. ಆದ್ರೆ ಕಬ್ಬಿನಿಂದ ಇವತ್ತು ಸರ್ಕಾರ ಎಷ್ಟು ಲಾಭ ಮಾಡ್ಕೊತಿದೆಯಪ್ಪ ಅಂದ್ರೆ ಸುಮಾರು 60,000 ಕೋಟಿ ರೂಪಾಯಿ ಬರೀ ಕರ್ನಾಟಕಕ್ಕೆ ಲಾಭ ಬರ್ತಾ ಇದೆ ಕಬ್ಬಿನಿಂದ. ನಾವು 6 ಕೋಟಿ ಟನ್ ಕಬ್ಬು ಇವತ್ತು ನಾವು ಬೆಳ್ತಾ ಇದ್ದೇವೆ. ಅವ್ರು 50 ರೂಪಾಯಿ ಹಾಕಿ ಕೊಟ್ರೆ ಅದೇ 300 ಕೋಟಿ ಆಗ್ತದೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ನೀವು ರೈತರಿಂದ ಸಾಕಷ್ಟು ಲಾಭವನ್ನ ಇವತ್ತು ಸರ್ಕಾರ ಮಾಡ್ಕೊತಾ ಇದೆ. ಅದಕ್ಕೆ ರಾಜ್ಯ ಸರ್ಕಾರ ಕೂಡಲೇ 1,000 ರೂಪಾಯಿ, ಒಂದು ಟನ್ನಿಗೆ 1,000 ರೂಪಾಯಿ ಪ್ರೋತ್ಸಾಹ ಹಣವನ್ನು ಕೊಡ್ಬೇಕು. ಕೊಟ್ರೇನು ಬಹಳ ಆಗಲ್ಲ, ಅದೇ 6,000 ಕೋಟಿ ಆಗ್ತದೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಮಾಡ್ಬೇಕು. ಈಗಾಗಲೇ ಮೊನ್ನೆ ಏನ್ ಇವತ್ತು 2-3 ದಿನದಿಂದ ಪತ್ರಿಕೆಯಲ್ಲಿ ಬಂದಿತ್ತು, ಏನಪ್ಪಾ ಅಂತಂದ್ರೆ ಕಬ್ಬಿಗೆ ಏನಂದ್ರೆ 365 ರೂಪಾಯಿ ಒಂದು ಟನ್ನಿಗೆ ಏರಿಸಿದೆ ಅಂತ ಹೇಳ್ತಾರೆ. ಅದು ಪೇಪರ್ ನಲ್ಲಿ ಹೇಳಿಕೆ ಕೊಟ್ಟು ರೈತರ ಹಾನಿ ತಪ್ಪಿಸೋದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು 365 ರೂಪಾಯಿ ಬರಲ್ಲ. ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಇವತ್ತು ನಾವೆಲ್ಲರೂ ಒಂದಾಗಬೇಕು, ಒಗ್ಗಟ್ಟಾಗಬೇಕು. ಅಂದಾಗ ಮಾತ್ರ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗ್ತದೆ. ತಾವೆಲ್ಲ ರೈತರು ಜಾಗೃತ ಮಾಡ್ಬೇಕು. ಪ್ರತಿ ಹಳ್ಳಿಗೆ ಹೋಗ್ಬೇಕು, ಪ್ರತಿ ಮನೆಗೆ ಹೋಗ್ಬೇಕು. ರೈತರನ್ನ ಜಾಗೃತ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಒಂದು ಹಸಿರು ಟವೆಲ್ ಇಡ್ಬೇಕು. ಯಾವಾಗ ನಮಗೆ ಸಮಸ್ಯೆ ಬರ್ತದೋ ಅವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟೆ ಒಂದಾಗಿ ಹೋರಾಟ ಮಾಡಕ್ ಬರ್ಬೇಕು. ಯಾಕಂದ್ರೆ ನಮ್ಮೆಲ್ಲ ರೈತರ ತಲೆಯಲ್ಲಿ ಏನಾಗಿದೆ ಅಂದ್ರೆ ಗಾಡಿ ಕಳಿಸ್ತಾರೇನ್ರಿ, ಅಲ್ಲಿ ಊಟ ಐತೇನ್ರಿ, ಅಲ್ಲೆಲ್ಲ ವ್ಯವಸ್ಥೆ ಐತೇನ್ರಿ ಅಂತ. ಯಾಕಂದ್ರೆ ಹಳ್ಳಿ ಒಳಗ ನಾವೆಲ್ಲ ರಾಜಕಾರಣಿಗಳು ಕೇಳಿಸ್ಬಿಟ್ಟಿದೀವಿ. ನಿಮ್ನ ಕೆಡಿಸಿದವ್ರೆ ನಾವೇ. ಯಾಕಂದ್ರೆ ಕರ್ಕೊಂಡು ಹೋಗುದು, ದಾರು ಕುಡಿಸೋದು ಎಲ್ಲ ಮಾಡಿ ನಿಮ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದೇವೆ. ಅದಕ್ಕೆ ನಾನು ಹೇಳ್ತಿದ್ದೇನೆ, ಅದರಿಂದ ನಾವು ಉದ್ಧಾರ ಆಗುದಿಲ್ಲ. ಅದಕ್ಕೆ ಮೊನ್ನೆ ಒಬ್ಬರು ಪರಮ ಪೂಜ್ಯರು ಒಂದು ಮಾತು ಹೇಳಿದ್ರು, ಏನಪ್ಪಾ ಅಂತಂದ್ರೆ ಎಮ್ಮಿ ಹಿಂದೆ ಬೆನ್ನ ಹತ್ತಿದ್ರೆ ನಿಮಗೊಂದು ಪುಟ್ಟಿ ಹ್ಯಾಂಡಿ ಸಿಗ್ತದೆ, ಆದ್ರೆ ರಾಜಕಾರಣಿಗಳು ಬೆನ್ನ ಹತ್ತಿದ್ರೆ ಏನೂ ಸಿಗೋದಿಲ್ಲ. ನಿಮ್ಗೆ ಏನಾದ್ರು ಸಮಾಜಕ್ಕೆ ನ್ಯಾಯ ಸಿಗಬೇಕಪ್ಪ ಅಂತಂದ್ರೆ ಅದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಅನ್ನುವಂತ ಮಾತನ್ನು ಹೇಳ್ತಾ ಈ ವೇದಿಕೆ ಮೇಲೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಗೆಲ್ಲರೂ ಕೂಡ ಒಂದೇ ಸುತ್ತ ನನ್ನ ಮಾತು ಮುಗಿಸ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ.